ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಮೊಬೈಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಒಂದು 2-3 ಡೇಸ್ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ವೀಡಿಯೋಸ್ ಮಾಡಿಟ್ಕೊಂಡಿದ್ದೆ, ಎಡಿಟ್ ಕೂಡ ಮಾಡಿಟ್ಕೊಂಡಿದ್ದೆ, ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ. ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ವರ್ಷ ಒಂದೊಂದು ಥರದ ಫುಡ್ಗಳನ್ನು ಎಲ್ಲ ಮಕ್ಕಳುಗಳು ಮಾಡ್ಕೊಂಡು ಬಂದು ಅಲ್ಲಿ ಸೇಲ್ ಮಾಡ್ತಾರೆ. ಅವ್ರದ್ದೇ ಅದೊಂದು ಶಾಪ್ನ ಇಟ್ಕೊಂಡ್ಬಿಟ್ಟು ₹5 ಅಥವಾ ₹10 ಅಷ್ಟಕ್ಕೆ ಮಾತ್ರನೇ ಸೇಲ್ ಮಾಡಬೇಕು. ಎಲ್ಲ ಥರದ ವೆರೈಟೀಸ್ ಫುಡ್ಗಳನ್ನು ಕೂಡ ಮಾಡ್ಕೊಂಡು ಬಂದಿರ್ತಾರೆ. ನಾನು ಒಂದು ವರ್ಷ ಕಲ್ತಪ್ಪ ಮಾಡಿಕೊಟ್ಟಿದ್ದೆ, ಇನ್ನೊಂದು ವರ್ಷ ಅವನಿಗೆ ಟೊಮೆಟೊ ಬಾತ್ ಮಾಡಿಕೊಟ್ಟಿದ್ದೆ. ಲಾಸ್ಟ್ ಇಯರ್ ಗೋಲ್ಗಪ್ಪ ಮಾಡಿಕೊಟ್ಟಿದ್ದೀನಿ. ಈ ಸಲ ಚರ್ಮುರಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀವಿ. ನನ್ನ ಮಗನಿಗೆ ನನ್ನ ಮನೆಯವರು ಬುಗುರಿ ಆಡೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಅವನಿಗೆ ಗೊತ್ತಿಲ್ಲ, ಅವ್ನು ಯೂಟ್ಯೂಬ್ಲೆಲ್ಲ ಸರ್ಚ್ ಮಾಡಿ ಕಲ್ತ್ಕೋತಾ ಇದ್ದ. ನಮ್ಮ 19 ಕಿಡ್ಸ್ ನಾವೆಲ್ಲ ಏನಿದ್ದೀವಿ ಎಷ್ಟೊಂದು ಎಂಜಾಯ್ ಮಾಡಿದ್ದೀವಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಚಿಕ್ಕ ಮಕ್ಕಳುಗಳೆಲ್ಲ ನೆಲದ ಮೇಲೆ ಬುಗುರಿ ಬಿಡ್ತಾಯಿದ್ರು. ಇವಾಗಿನ ಮಕ್ಕಳಿಗೆ ಇದಕ್ಕೆ ಟ್ರೈನಿಂಗ್ ಕೊಡಬೇಕಾಗಿದೆ. ಎಂಥ ವಿಪರ್ಯಾಸ ಅಂತ ಅನಿಸುತ್ತೆ. ಏನು ಮಾಡೋಂಗಿಲ್ಲ, ಅಷ್ಟೊಂದು ಜನ್ರೇಷನ್ನಲ್ಲಿ ಚೇಂಜಸ್ ಆಗ್ತಾಯಿದೆ. ಮಣ್ಣಿನ ನೆಲ ಕೂಡ ಇಲ್ಲ ಇವಾಗ, ಆ ಲೆವೆಲ್ಗೆ ಆಗೋಗಿದೆ ಎಲ್ಲನೂ. ಇನ್ನು ಬೆಳಗಿನ ಡಿಟಾಕ್ಸ್ ಡ್ರಿಂಕಿಗೆ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ಒಂದೂವರೆ ಲೋಟದಷ್ಟು ನೀರಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ತುರಿದು ಹಾಕಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಟೀ ಪೌಡರ್ನ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ. ಅದಿಷ್ಟೊಂದು ಚೆನ್ನಾಗಿ ಕುದಿಸಿ ಆದಮೇಲೆ ಅದನ್ನು ಕುಡಿಯೋದ್ರಿಂದ ನಮ್ಮ ಮೆಟಬಾಲಿಸಮ್ ಏನಿರುತ್ತಲ್ಲ ಚೆನ್ನಾಗಾಗುತ್ತೆ. ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗೋದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗುತ್ತೆ. ಅದು ನಮಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಆಗಿ ಅದು ಕೆಲಸ ಮಾಡುತ್ತೆ. ನಮ್ಮ ಮನೆಯವ್ರು ಮಾತ್ರ ಇದನ್ನು ವಿತೌಟ್ ಶುಗರ್ ಅಥವಾ ವಿತೌಟ್ ಬೆಲ್ಲ ಅದನ್ನು ಕುಡಿಯೋದೇ ಇಲ್ಲ. ಅವ್ರಿಗೆ ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಕೊಡ್ತಾ ಇದ್ದೀನಿ. ಬಟ್ ನಾನು ಮಾತ್ರ ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಕೂಡ ಹಾಕ್ಕೊಳ್ಳಲ್ಲ, ಚಪ್ಪೆನೇ ಕುಡಿತೀನಿ. ನಾನು ಮೊದಲೆಲ್ಲ ಈ ಥರ ಇರಲಿಲ್ಲ. ನನಗೂ ಅನ್ನಿಸ್ತಿದೆ ನಾನು ತುಂಬಾ ಚೇಂಜ್ ಆಗಿದ್ದೀನಿ ಅಂತ ಹೇಳಿ. ಯಾವುದೇ ಔಷಧಿಗಳಾಗಿರ್ಬೋದು, ಕಹಿ ಆಗಿರ್ಬೋದು, ಕಷಾಯ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಇದೆಲ್ಲದರಿಂದ ದೂರ ಇದ್ದೆ. ಇವಾಗ ಈ ಥರ ಮನೆ ಔಷಧಿಗಳಲ್ಲೇ ಎಲ್ಲನೂ ಮೇಂಟೈನ್ ಮಾಡ್ಕೋತಾ ಇದ್ದೀನಿ. ಇನ್ನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ನನ್ನ ವೆಯ್ಟನ್ನ ತೋರಿಸಿದ್ದೆ ನಿಮಗೆ. 70 kg 950 ಗ್ರಾಮ್ ಇತ್ತು. ಇದರಲ್ಲಿ 69 kg 850 ಗ್ರಾಮ್ ಆಗಿದೆ. ಇದು 1 or 2 ಡೇಸಲ್ಲಿ ಆಗಿರುವಂಥ ಚೇಂಜಸ್ಸು. ನನ್ನ ಫುಲ್ ಡೇ ಡಯಟ್ ರೊಟೀನನ್ನು ನೀವು ಫಾಲೋ ಮಾಡೋದೇ ಆದರೆ ಇದೇ ಥರ ವೆಯ್ಟ್ ಲಾಸ್ ಆಗ್ತಾ ಇರೋದನ್ನು ನೀವು ಕೂಡ ನೋಡ್ಬೋದು. ನೀವು ಕೂಡ ಅದನ್ನು ಮಾಡ್ಬೋದು ಕೂಡ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತೇಳಿ ನಾನು ಪಲಾವ್ ಮಾಡ್ಕೊಂಡಿದ್ದೆ. ಪಲಾವ್ ಮಾತ್ರ ಸೂಪರಾಗಿತ್ತು. ಜಾಸ್ತಿ ಪುದೀನ ಸೊಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ರಿಂದನೋ ಏನೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಾಗಿತ್ತು. ಜೊತೆಗೆ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ. ನನಗೆ ಅಂತ ಓಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ಇವತ್ತು ಒಂದು ಬೌಲಷ್ಟು ಪಲಾವ್ ತಿಂದಿದ್ದೀನಿ. ಯಾಕಂದರೆ ಪಲಾವ್ ಸ್ಮೆಲ್ ಅಷ್ಟೊಂದು ಚೆನ್ನಾಗಿತ್ತು. ಇನ್ನು ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇದ್ದೆ. ನನಗೆ ಒಂದು 2 ಡೇಸಲ್ಲಿ ಹೆಚ್ಚು ಕಡಿಮೆ 1 kgಗೆ 100 ಗ್ರಾಮ್ ಕಡಿಮೆ, ಅಂದರೆ 900 ಗ್ರಾಮಷ್ಟು ವೆಯ್ಟ್ ಲಾಸ್ ಆಗಿದೆ. ಬಟ್ ಪ್ರತಿದಿನವೂ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟೋ ದಿನ ಕಡಿಮೆನೂ ಆಗುತ್ತೆ, ಕೆಲವು ಸಲ ಜಾಸ್ತಿ ಕೂಡ ಆಗ್ಬೋದು. ನಾವು ಯಾವ ರೀತಿ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರತಿದಿನ ಊಟ ಆದಮೇಲೆ ರಾತ್ರಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ 1 ಅವರ್ ಆದರೂ ನಾವು ವಾಕ್ ಮಾಡಬೇಕು. ಕೆಲವೊಂದು ಸಲ ವಾಕ್ ಮಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲೆಲ್ಲ ವೇರಿಯೇಷನ್ಸ್ ಆದಾಗ ನಮಗೆ ವೆಯ್ಟ್ ಲಾಸ್ ಅಂತ ಏನು ಮಾಡ್ತಾ ಇರ್ತೀವಿ ಅದರಲ್ಲಿ ಕೂಡ ವೇರಿಯೇಷನ್ ಆಗ್ತಿರುತ್ತೆ. ಸೊ ನಾವು ಅದನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ಪ್ರತಿದಿನ ಇದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೂ ಕೂಡ ಅದು ನಮ್ಗೆ ತಪ್ಪಾಗುತ್ತೆ. ಇನ್ನು ನಾನು ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಅಡುಗೆ ಕೂಡ ಮಾಡಿಟ್ಟೆ ಹೋಗ್ಬಿಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಮೂಲಂಗಿ ಮತ್ತು ಬೀನ್ಸು ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಇತ್ತೀಚೆಗೆ ನಾನು ಡಯಟ್ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡು ಅವಾಗೆಲ್ಲ ಏನು ಮಾಡ್ತೀನಿ ಅಂದರೆ ಜಾಸ್ತಿ ತರಕಾರಿ ಹಾಕ್ತೀನಿ ಸಾಂಬಾರಿಗೆ. ಸಂಜೆ ಹೊತ್ತಿಗೆ ನಾವು ಊಟ ಮಾಡೋದಕ್ಕಿಂತ ರೈಸ್ ಎಲ್ಲ ತಿನ್ನೋದಕ್ಕಿಂತ ಒಂದಿಷ್ಟು ತರಕಾರಿ ಪಲ್ಯನ ಮಾತ್ರ ತಗೊಂಡು ಅದನ್ನು ತಿನ್ನೋದ್ರಿಂದ ಕೂಡ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದಲ್ವಾ, ಹೊಟ್ಟೆ ತುಂಬುತ್ತೆ. ರಾತ್ರಿ ರೈಸೇ ತಿನ್ನಬೇಕು ಆ ಥರ ಎಲ್ಲ ಏನೂ ಇಲ್ಲ ಅಲ್ವಾ. ಇನ್ನು ನಾನು ರಾತ್ರಿ ಓಟ್ಸ್ನ ನೆನೆಸಿಟ್ಟಿದ್ದೆ. ಓಟ್ಸು, ಒಣ ದ್ರಾಕ್ಷಿ, ಒಂದಿಷ್ಟು ಬಾದಾಮಿನ ಮತ್ತು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಚಿಯಾ ಸೀಡ್ಸ್ನ ಸಪ್ರೇಟ್ ನೆನೆಸಿಟ್ಟಿದ್ದೆ, ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪ್ರತಿದಿನ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ತಿನ್ನೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಅದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದು ಹೆಚ್ಚು ನಮ್ಗೆ ಅದರಲ್ಲಿ ಫೈಬರ್ ಸಿಗುತ್ತೆ ನಮಗೆ. ನಾನು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊರಟಿದ್ದೀನಿ. ಇದು ನಮ್ಮ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದ್ದಿದ್ದರಿಂದ ಹಾಕಿದ್ದಂಥ ಒಂದಿಷ್ಟು ಅಲಂಕಾರ. ಇದನ್ನು ಕಲ್ಲಂಗಡಿ ಹಣ್ಣು ಕಟ್ ಮಾಡೋದ್ರ ಮೂಲಕ ಸ್ಟಾರ್ಟ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಎಷ್ಟು ವೆರೈಟೀಸ್ ಫುಡ್ಡು, ₹5 ಪ್ಲೇಟು, ₹10 ಪ್ಲೇಟ್ ಎಲ್ಲ ಇತ್ತು. ಪಲಾವು, ಟೊಮೆಟೊ ಬಾತ್ ಆಗಿರ್ಬೋದು, ಆಮೇಲೆ ಮೊಸರು ಬಜ್ಜಿ, ಹೋಳಿಗೆ, ಕಜ್ಜಾಯ, ಖರ್ಜೂರ ಪ್ರತಿಯೊಂದು ಕೂಡ ಇತ್ತು ಅಲ್ಲಿ. ಆಮೇಲೆ ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲ. ನನ್ನ ಮಗ ಚರ್ಮುರಿ ಮಾಡಿದ್ದ, ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾನು ಮಸಾಲೆನ
ಮನೇಲೇ ರುಬ್ಕೊಂಡು ಹೋಗಿದ್ದೆ. ನಾನು ಅದನ್ನು ನೆಕ್ಸ್ಟು ಒಂದು ಮಿನಿ ವ್ಲಾಗಲ್ಲಿ ನಾನು ಮನೇಲೇ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಅದರಲ್ಲಿ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಿತ್ತು ಕೂಡ. ನನ್ನ ಪಾಪು ಇದನ್ನೆಲ್ಲ ಅವನಂತೂ ಅವ್ನಿಗೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅವನು ನಾನು ಮಾಡಬೇಕು ಅಂತ ಹೇಳಿ ನಾನು ಅದನ್ನು ಸರ್ವ್ ಮಾಡಬೇಕು ಅಂತ ರಗಳೆ ಮಾಡ್ತಾ ಇದ್ದ ಆಯಿತಾ. ಫುಡ್ ಫೆಸ್ಟಿವಲ್ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಎಷ್ಟೋ ಜನ ಪಾಪ್ಕಾರ್ನ್ ಮಾಡ್ಕೊಂಬಂದಿದ್ರು, ಕೇಕ್ ಮಾಡ್ಕೊಂಬಂದಿದ್ರು, ಎಲ್ಲನೂ ತೊಗೊಂಡ್ವಿ, ಚೆನ್ನಾಗಿತ್ತು. ಇನ್ನು ಇವತ್ತು ನನ್ನ ಬರ್ತ್ಡೇಗೆ ನನ್ನ ಮಗ ಫುಡ್ ಫೆಸ್ಟಿವಲಲ್ಲಿ ಏನು ವ್ಯಾಪಾರ ಮಾಡಿದ್ದಲ್ಲ ಅದೇ ದುಡ್ಡಲ್ಲಿ ನನಗೊಂದು ಗಿಫ್ಟ್ ತಂದು ಕೊಟ್ಟಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ. ಈ ಬರ್ಡೇ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತಿನ ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಕೂಡ ಒಂದು ಸರ್ಪ್ರೈಸ್ ಕೊಟ್ಟರು. ಸರ್ಪ್ರೈಸ್ ಏನಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಲಾಸ್ಟ್ ತನಕ ವೀಡಿಯೋನ. ಇದು ಐ ಶ್ಯಾಡೋ ಇರುತ್ತಲ್ಲ ಅದು. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಮೇಕಪ್ ನಾನು ಯಾವತ್ತೂ ಮಾಡಿಕೊಂಡೇ ಇಲ್ಲ. ಮಾಡ್ಕೊಳ್ಬೇಕಂತ ನನ್ನ ಮಗ ಹೇಳಿದ್ದು, ಅಮ್ಮ ಮಾಡ್ಕೊ ಈ ಥರ ಮೇಕಪ್ ಇಲ್ಲ ಅಂತ ನಂಗೆ ತಂದುಕೊಟ್ಟಿದ್ದಾನೆ. ಆಗ ವೆರಿ ಹ್ಯಾಪಿ. ನನ್ನ ಹಸ್ಬೆಂಡ್ ಜೊತೆಲಿ ಹೋಗಿಬಿಟ್ಟು ಅಪ್ಪ ನನಗೆ ಇದನ್ನು ಅಮ್ಮನಿಗೆ ನಾನು ಕೊಡಿಸ್ಬೇಕು ಅಂತ ಹೇಳಿದ್ದಾನೆ. ಅದನ್ನು ತೊಗೊಂಡು ಬಂದು ಕೊಟ್ಟಿದ್ದಾನೆ ಆಯಿತಾ. ನಂಗೆ ನಿಜವಾಗ್ಲೂ ಇದೊಂಥರ ಸರ್ಪ್ರೈಸು. ನನ್ನ ಮಗ ನನಗೆ ಗಿಫ್ಟ್ ಕೊಟ್ಟರೆ ಅದಕ್ಕಿಂತ ಸರ್ಪ್ರೈಸ್ ಏನಿದೆ ಹೇಳಿ. ಅವ್ನ ಖುಷಿಗಾದರೂ ಅದನ್ನು ಹಚ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಇವತ್ತು ನನ್ನ ಬರ್ಡೇ ಅಂತ ಹೇಳಿ ನನ್ನ ಹಸ್ಬೆಂಡ್ ನನಗೆ ಗೊತ್ತಿಲ್ಲದೆ ಇರೋ ಥರ ಮೊದಲೇ ಅವ್ರು ಪ್ಲ್ಯಾನ್ ಮಾಡಿಕೊಂಡು ಸರ್ಪ್ರೈಸ್ ಕೊಟ್ಟರು ನನಗಿವತ್ತು. ಆ ಸರ್ಪ್ರೈಸ್ ಎಷ್ಟೊಂದು ಖುಷಿ ಕೊಡ್ತು ನನಗೆ ಅಂದರೆ ಇಷ್ಟು ವರ್ಷಕ್ಕಿಂತನೂ ಒಂಥರ ವಿಭಿನ್ನವಾಗಿತ್ತು. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಹಸ್ಬೆಂಡ್ ಮನೇಲಿ ಮೊದಲು ಅವರು 3 ಜನ ಅಣ್ಣ ತಮ್ಮ. ನಮ್ಮ ಮನೆಯವ್ರು ದೊಡ್ಡವರು, ಅವ್ರಿಗಿಬ್ಬರು ತಮ್ಮಂದಿರಿದ್ದಾರೆ. ನಾವು ಎಲ್ಲರೂ ಸೇರಿ ನಮ್ಮ ಮನೇಲಿದ್ದಾಗ ಎಲ್ಲನೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇವಾಗ ಅಲ್ಲೇ ಎದುರ ಬದ್ರ ಇದ್ದೀವಿ, ಏನು ದೂರ ಎಲ್ಲ ಏನೂ ಇಲ್ಲ. ಎಲ್ಲರೂ ಬರೋಕೆ ಹೇಳಿದರು ನಮ್ಮ ಮನೆಯವ್ರು, ನನಗೆ ಗೊತ್ತೇ ಇಲ್ಲ. ಸರ್ಪ್ರೈಸ್ ಆಗಿತ್ತು. ಕೇಕ್ ತೊಗೊಂಡು ಬಂದಿದ್ದರು. ಇನ್ನು ಕೇಕೆಲ್ಲ ಕಟ್ ಮಾಡಿ ಎಲ್ಲರೂ ಸೇರಿ ವಿಶ್ ಮಾಡಿದರು. ಎಲ್ಲರೂ ಸೇರಿ ತಿಂದ್ವಿ, ಒಂಥರ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಇದೆಲ್ಲ ಬರುತ್ತೆ. ಬಟ್ ನನಗೆ ಅಂತಲೇ ಅಲ್ಲ, ಸಾಮಾನ್ಯವಾಗಿ ಎಲ್ರಿಗೂ ಅಷ್ಟೇ. ಬಟ್ ಇದ್ರ ಮಧ್ಯೆನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಒಂದು ಚಾಲೆಂಜು. ವೆಯ್ಟ್ ಲಾಸ್ನ ಚಾಲೆಂಜ್ ಅಂತ ನಾವು ಯಾವಾಗ ತೊಗೊಳ್ತೀವೋ ಅದನ್ನು ನಾವು ಚಾಲೆಂಜ್ ಅಂತಂದರೆ ಇದೆಲ್ಲನೂ ಇರುತ್ತೆ ಅದರಲ್ಲಿ ಅಂತಲೇ ಅರ್ಥ. ಇದೆಲ್ಲದ್ರ ಮಧ್ಯೆ ನಾವು ಅದನ್ನು ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀವಿ ಅನ್ನೋದೇ ಲೈಫ್ ಅಲ್ವಾ. ಪ್ರತಿಯೊಂದೂ ಅಷ್ಟೇ. ಇನ್ನು ಕೇಕ್ ಕಟ್ ಮಾಡಿ ಎಲ್ರಿಗೂ ತಿನ್ನಿಸಿದ್ದಾಯಿತು. ನನ್ನ ಹಸ್ಬೆಂಡ್ ನನಗೆ ಮೊದಲೇ ರಿಲೇಟಿವ್, ನನ್ನ ಸ್ವಂತ ಅತ್ತೆ ಮಗನೇ ಅವರು. ಹಾಗಾಗಿ ನಮ್ಮ ಮನೆಯವ್ರ ತಮ್ಮಂದರು ಕೂಡ ನನಗೆ ಅತ್ತೆ ಮಕ್ಕಳೇ ಅಲ್ವಾ. ಬಟ್ ಅದು ನನಗೆ ಹೊಸೊಬ್ರೇನಲ್ಲ. ಹಾಗಾಗಿ ತುಂಬಾ ಕ್ಲೋಸ್ ಇರ್ತೀವಿ. ಎಷ್ಟೋ ಸಲ ಜಗಳಗಳು, ಮನಸ್ತಾಪಗಳು ಬಂದಿದ್ದು ಉಂಟು, ಬಂದಿರುತ್ತೆ, ಎಲ್ಲರ ಮನೇಲೂ ಇರುತ್ತೆ ಅಲ್ವಾ. ಬಟ್ ಅದನ್ನೆಲ್ಲದನ್ನು ದಾಟಿ ಮತ್ತೆ ಅದನ್ನು ಸರಿದೂಗಿಸ್ಕೊಂಡು ಎಲ್ಲರೂ ನಾವು ಒಟ್ಟಿಗಿರಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಅನಿಸುತ್ತೆ. ಎಷ್ಟು ಸಲ ನಮ್ಮ ಜೀವನದಲ್ಲಿ ಎಲ್ಲನೂ ಇರಬೇಕು. ಬರೀ ಖುಷಿ ಇದ್ರೂ ಚೆನ್ನಾಗಿರಲ್ಲ, ಬರೀ ದುಃಖ ಇದ್ರೂ ಚೆನ್ನಾಗಿರಲ್ಲ. ಎಲ್ಲ ಮಿಕ್ಸ್ ಆಗಿದ್ರೇ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಮುಖ್ಯ ಆಗುತ್ತೆ. ನಮ್ಮ ಆರೋಗ್ಯ ಜೊತೆಗೆ ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಜೊತೆಗೆ ನನ್ನ ಬರ್ಡೇ ವ್ಲಾಗ್ ಕೂಡ ಇದೆ, ಡಯಟ್ ವ್ಲಾಗ್ ಕೂಡ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಒಳ್ಳೆ ಟಿಪ್ಸ್ ಜೊತೆಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಇದು ನನ್ನ ರಾತ್ರಿಯ ಊಟ ಆಗಿತ್ತು. ಚಿಕನ್ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಂಡಿದ್ದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನನ್ನ ವೆಯ್ಟ್ ಲಾಸ್ ಟಿಪ್ಸ್ ಜೊತೆಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.